ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಇವತ್ತಿನ ಮಾರ್ನಿಂಗ್ ರೊಟೀನ್ ಜೊತೆಗೆ ಇವತ್ತಿನ ಮಾರ್ನಿಂಗ್ ವ್ಲಾಗನ್ನು ಕೂಡ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ತುಂಬ ಜನ ನನ್ನನ್ನು ಈ ಬೆಡ್ಶೀಟ್ ಕವರ್ ಹಾಗೂ ಬ್ಲ್ಯಾಂಕೆಟ್ದು ಲಿಂಕ್ಸ್ನ ಕೇಳ್ತಾ ಇರ್ತೀರಾ, ಎಲ್ಲಿ ತಗೊತೀರಾ, ಲಿಂಕ್ ಶೇರ್ ಮಾಡಿ ಅಂತ. ಆ್ಯಂಡ್ ನಾನು ಆನ್ಲೈನಲ್ಲೇ ತಗೊಳ್ಳೋ ಅಂಥದ್ದು. ಆ್ಯಂಡ್ ಕಾಂಬೋ ಸೆಟ್ಸ್ ಅಲ್ಲ, ಇದು ನಾನು ಸಪ್ರೇಟ್ ಆಗಿಲೇ ತಗೊಳ್ಳೋವಂಥದ್ದು. ಆ್ಯಂಡ್ ಕಾಂಬೋ ಸೆಟ್ದು ಏನಾದರೂ ಸಿಕ್ಕಿದ್ರೂ ಕೂಡ ನನಗೆ ಬೆಡ್ ಕವರ್ ಏನಿರುತ್ತೆ ಅದು ಎಲಾಸ್ಟಿಕ್ ಸಿಗೋದಿಲ್ಲ. ಸೊ ನಾನು ಹಂಗಾಗಿ ಕಾಂಬೋ ತಗೊಳ್ಳೋದಿಲ್ಲ, ಸಪ್ರೇಟೇ ತಗೊಳ್ತೀನಿ. ಆ್ಯಂಡ್ ಹೆಂಗೆ ತಗೊಳ್ತೀನಿ ಅಂತ ಅಂದರೆ, ನಾನೀಗ ಒಂದು ಬ್ಲ್ಯಾಂಕೆಟ್ನ ನೋಡಿದ್ದೀನಿ, ಆ ಬ್ಲ್ಯಾಂಕೆಟ್ ಇಷ್ಟ ಆಯಿತು ಅಂದರೆ ಅದೇ ಥರದ್ದು ಬೆಡ್ ಕವರ್ನು ಕೂಡ ಸರ್ಚ್ ಮಾಡ್ತೀನಿ. ಆ್ಯಂಡ್ ಸ್ಕ್ರೀನ್ಶಾಟ್ ಹೊಡೆದೋ ಅಥವಾ ಟೈಪ್ ಮಾಡೋ ಏನಾದರೂ ಸರ್ಚ್ ಮಾಡಿ ನಾನು ಆರ್ಡರ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಾಂಬೋ ಸೆಟ್ಸ್ನ ನಾನು ತಗೊಳ್ಳಲ್ಲ. ಆ್ಯಂಡ್ ಎಲ್ಲನೂ ಅಷ್ಟೇ, ನನ್ನ ಹತ್ರ ಆಲ್ಮೋಸ್ಟ್ ಒಂದು 10 ಸೆಟ್ಸ್ ಇದೆ ಬೆಡ್ಶೀಟ್ ಈ ಥರ ಕಾಂಬೋ. ಆ್ಯಂಡ್ ನಾನು ವೀಕ್ಲಿ ಟ್ವೈಸ್ ಆ ಥರ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಾನು ಎಲ್ಲ ಆನ್ಲೈನಲ್ಲಿ ತೊಗೊಂಡಿರೋವಂಥದ್ದೇ. ನಿಮ್ಗೇನಾದರೂ ಲಿಂಕ್ಸ್ ಬೇಕು ಅಂದರೆ ಈ ವ್ಲಾಗಲ್ಲಿ ಒಂದು 10 ಮೆಂಬರ್ಸ್ ಮೇಲೆ ಕಮೆಂಟ್ ಮಾಡಿದೆ, ನಾನು ಖಂಡಿತವಾಗ್ಲೂ ಲಿಂಕನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಎಲ್ಲದರದ್ದು ಸಪ್ರೇಟ್ ಇರುತ್ತೆ. ಬೆಡ್ ಕವರ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಎಲ್ಲದನ್ನು ಹುಡುಕ್ಬಿಟ್ಟು ಮಾಡ್ತೀನಿ ಖಂಡಿತವಾಗ್ಲೂ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಬೆಳಗ್ಗೆ ಆಲ್ಮೋಸ್ಟ್ ಒಂದು 7 o'clock ಮನೆಯೆಲ್ಲ ಕ್ಲೀನ್ ಆಗಿರುತ್ತೆ. ಎಲ್ಲ ಕ್ಲೀನ್ ಆದಮೇಲೆ ನಾನು ಕಿಚನ್ಗೆ ಬಂದು ಏನಾದರೂ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿತೀನಿ. ಬಟ್ ಇವತ್ತು ನಾನು ಬ್ಲ್ಯಾಕ್ ಕಾಫಿನ ತಗೊತಿದ್ದೀನಿ. ಯಾಕೆ ಬ್ಲ್ಯಾಕ್ ಕಾಫಿ ಅಂತಂದರೆ, ಕಾಫಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ ಕಾಫಿನ ತಗೊತಿದ್ದೀನಿ. ಯಾಕೆ ಬ್ಲ್ಯಾಕ್ ಕಾಫಿ ಅಂತ ಹೇಳ್ಬೋದು, ಯಾಕೆ ಅಂತಂದರೆ ಬ್ಲ್ಯಾಕ್ ಕಾಫಿ ಈಸ್ ವೆರಿ ಹೆಲ್ದಿ ಅಂತ ಹೇಳ್ಬಿಟ್ಟು ಒಂದು ಫಿಟ್ನೆಸ್ ಟ್ರೈನರ್ ಹೇಳಿದ್ರು. ಸೊ ಹಂಗಾಗಿ ತಗೊತಿದ್ದೀನಿ. ಈ ನಡುವೆ ರೂಢಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಟಫ್ ಟು ಡ್ರಿಂಕ್, ಬಟ್ ಇಟ್ ಈಸ್ ವೆರಿ ಹೆಲ್ದಿ. ಸೊ ಹಂಗಾಗಿ ತಗೊತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾವು ಹಾಲನ್ನು, ಸ್ಲಿಮ್ ಮಿಲ್ಕನ್ನು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನು ಬರೀ ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತಿದ್ದೀನಿ. ಲೆಟ್ಸ್ ಡ್ರಿಂಕ್. ಆಲ್ಮೋಸ್ಟ್ ಒಂದು 6:37 ಆಗಿದೆ. ಆಂಟಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಾನು ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಬೆಳಗ್ಗೆ ಯಾಕೋ ಚಳಿ ಅಂತ ಅನಿಸುತ್ತೆ ನಡುವೆ. ಸೊ ಹಂಗಾಗಿ ಒಂದು ಸ್ವಲ್ಪ ಬಾಡಿ ರಿಫ್ರೆಶ್ಗೆ, ಎನರ್ಜಿಗೋಸ್ಕರ ಈ ಥರ ಬ್ಲ್ಯಾಕ್ ಕಾಫಿ ತೊಗೊತೀನಿ. ಆ್ಯಂಡ್ ಕಾಫಿ ಇಷ್ಟ, ಬಟ್ ಇಟ್ ಈಸ್ ನಾಟ್ ಹೆಲ್ದಿ. ಅದಕ್ಕೆ ನಡುವೆ ಬ್ಲ್ಯಾಕ್ ಕಾಫಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಟ್ ಐ ಮಿಸ್ ಕಾಫಿನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ವಾಂಟ್ ಟು ಫಿಟ್ ರೈಟ್. ಸೊ ಹಂಗಾಗಿ ಇರಲಿ. ಬಟ್ ಇದು ಕ್ರೇವಿಂಗ್ನ ಕಮ್ಮಿ ಮಾಡುತ್ತೆ. ಬೆಳಗ್ಗೆನೇ ಏನಾದರೂ ಓದೋದ್ರಿಂದ ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ನೋಡಲ್ಲ, ಒಂದು 2 ಲೈನ್ ಓದಿ ಮತ್ತು ನಾನು ಒಂದು ಏನಂದರೆ ಪಾಸಿಟಿವ್ ಆಗಿ ಡೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಒಂದು ಲೈನ್ ಆದರೂ ಓದ್ತೀನಿ. ನಾವು ಪೇಪರ್ ತರಿಸಲ್ಲ, ಪೇಪರ್ ತರಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಬಟ್ ಅವರು ಈ ನಡುವೆ ಸ್ವಲ್ಪ ಬ್ಯುಸಿ ಇದ್ದಾರೆ, ಓದಲ್ಲ. ಸೊ ಹಂಗಾಗಿ ತರಿಸ್ತಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಅಂತ ಒಂದು 10 ಮಿನಿಟ್ಸ್ ಆದರೂ ಟೈಮನ್ನು ತಗೊತೀನಿ. ಈ ಥರ ಬೆಳಗ್ಗೆ ಎದ್ದು ಏನಾದರೂ ನನಗೆ ಇಷ್ಟ ಆಗಿರೋವಂಥದ್ದು ಆ್ಯಂಡ್ ನನ್ನ ಬಾಡಿಗೆ ಏನು ಬೇಕು ಅನ್ನಿಸ್ತದೆ ಅಂಥದ್ದನ್ನು, ಲೈಕ್ ಈ ಥರ ಎಳ್ನೀರು, ಈ ಥರ ಕಾಫಿ ಬದಲು ಬ್ಲ್ಯಾಕ್ ಕಾಫಿ, ಅಥವಾ ಏನಾದರೂ ಜ್ಯೂಸು, ಕ್ಯಾರೆಟ್ ಬೀಟ್ರೂಟ್ ಜ್ಯೂಸು, ಏನಾದರೂ ಒಂದು ಡ್ರಿಂಕನ್ನು ಬೆಳಗ್ಗೆನೇ ತೊಗೊತೀನಿ. ಆ್ಯಂಡ್ ಕೆಲವೊಂದು ಸರಿ ಏನು ಮಾಡ್ತೀನಿ ಅಂತಂದರೆ, ಈ ಥರ ಸೊಪ್ಪು ಆ ಥರ ಎಲ್ಲ ಮಾಡ್ತೀವಲ್ವ, ಬೇಯಿಸ್ಕೊಂಡಿರೋವಂಥ ನೀರನ್ನು ಕೂಡ ನಾನು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ. ಆ್ಯಂಡ್ ದಿನಾಗಲೂ ಇದೇ ಕುಡಿತೀನಿ ಅಂತ ಇಲ್ಲ, ಬಟ್ ವಾರಕ್ಕೆ ಒಂದು 2-3 ಸರಿ ಆದರೂ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಜ್ಯೂಸ್ ಅಂತ ತೊಗೊತೀನಿ. ಆ್ಯಂಡ್ ಸಮ್ಟೈಮ್ಸ್ ಆಗಲ್ಲ, ಬಿಕಾಸ್ ನೈಟ್ ಏನಾದರೂ ತುಂಬ ನಿದ್ದೆ ಕಟ್ಬಿಟ್ಟಿದ್ದೀನಿ ಅಂತ ಅಂದರೆ ಎದ್ದೊಳಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಆಗ ಎದ್ಬಿಟ್ಟು ಬೇಗ ಹೋಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ಆದರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಚಿಲ್, ಈ ಥರ ನನಗೆ ಅಂತ ಟೈಮ್ ನಾನು ತೊಗೊತೀನಿ. ಆ್ಯಂಡ್ ನನ್ನ ಮಕ್ಕಳು ಎದ್ದೊಳಿದ್ರು ನಾನೀಗ ಹೋಗಿ ಅವರಿಗೆ ಹಾಲೆಲ್ಲ ಕೊಟ್ಟು, ನನ್ನ ಚಾರು ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರು ತೊಗೊಂಡ್ಬಿಡ್ತಾರೆ. ಬೆಳಗ್ಗೆ ಅವ್ರಿಗೆ ಸ್ನಾನ ಮಾಡಿಸಿ ತಿನ್ನಿಸೋದು ಕಳಿಸೋದು ಎಲ್ಲ ಅವರೇ ನೋಡ್ಕೊಳ್ತಾರೆ. ನಾನು ಮಾತ್ರ ಬ್ರೇಕ್ಫಾಸ್ಟ್ಗೆ ಆ್ಯಂಡ್ ಸ್ನ್ಯಾಕ್ಸ್ಗೆ ರೆಡಿ ಮಾಡೋದಷ್ಟೇ. ಆ್ಯಂಡ್ ಮಧ್ಯಾಹ್ನ ನಾನೋಗಿ ಪಿಕ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಎಲ್ಲರಿಗೂ ಕ್ವಶನ್ ಇರ್ಬೋದು, ಹೆಂಗಿದು ಬ್ಲ್ಯಾಕ್ ಟೀ ಹೆಂಗೆ ಕುಡಿತಾರೆ, ಚೆನ್ನಾಗಿರುತ್ತಾ ಅಂತ. ಖಂಡಿತವಾಗ್ಲೂ ಚೆನ್ನಾಗಿರಲ್ಲ, ಅಭ್ಯಾಸ ಮಾಡ್ಕೋಬೇಕು. ನಾನು ಕಾಫಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದು ಬ್ಲ್ಯಾಕ್ ಟೀನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆ್ಯಂಡ್
ಏನು ಕಾಫಿ ನಾವು ಹಾಲು ಯೂಸ್ ಮಾಡ್ತೀವಿ ಆ್ಯಂಡ್ ಶುಗರ್ ಸ್ವಲ್ಪನಾದರೂ ಬೆಲ್ಲ ಅಥವಾ ಶುಗರ್ ಯೂಸ್ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಕಾಫಿ ಚೆನ್ನಾಗಿರೋದಿಲ್ಲ. ಸೊ ನನಗೆ ಅವೆಲ್ಲದಕ್ಕಿಂತ ಬ್ಲ್ಯಾಕ್ ಹೆಲ್ದಿ ಆ್ಯಂಡ್ ನಮಗೆ ಒಂದು ಒಳ್ಳೆ ಕ್ಯಾಲೋರೀಸ್ ಕೊಡುತ್ತೆ. ಸೊ ಹಂಗಾಗಿ ನಾನು ಈ ನಡುವೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೂ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕುಡಿದಾಗೆಲ್ಲ ಕಷ್ಟ ಅನಿಸ್ತು, ಮತ್ತು ರೂಢಿ ಆಗೋಯ್ತು. ಆ್ಯಂಡ್ ದಿನಾಗಲೂ ತೊಗೊಳ್ಳಲ್ಲ, ಸಮ್ಟೈಮ್ಸ್. ಇವಾಗ ಬೆಳಗ್ಗೆನೇ ನೋಡಿ ಈ ಥರ ನಾನು ಬೇಗ ಎದ್ದಾಗ ಸ್ವಲ್ಪ ಕ್ಲೈಮೇಟ್ ಚಳಿ ಚಳಿ ಅನ್ನಿಸ್ದಾಗ ನಾನು ಕಾಫಿನ ಬದಲಿಗೆ ಈ ಥರ ಬ್ಲ್ಯಾಕ್ ಕಾಫಿನ ತೊಗೊತೀನಿ. ಆ್ಯಂಡ್ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ಏನು ಅಂತ ಅಂದರೆ ಸ್ವಲ್ಪ ಕಹಿ ಥರ ಫೀಲಿಂಗ್ ಇರುತ್ತೆ. ಆ್ಯಂಡ್ ಯಾರ್ಯಾರೆಲ್ಲ ಈ ಥರ ಸುಧಾಮೂರ್ತಿ ಅವ್ರದ್ದು ಬುಕ್ ಓದಿಲ್ಲ, ಖಂಡಿತವಾಗ್ಲೂ ಓದಿ, ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಗೊತ್ತಾ, ಟಾಪಿಕ್ ಏನಿದೆ ಗೊತ್ತಾ, ಒಂದು ಟಾಪಿಕ್ಕು ಇಂಟ್ರೆಸ್ಟಿಂಗ್ ಟಾಪಿಕ್, ಹೌ ಟು ಬೀಟ್ ದಿ ಬಾಯ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ನಿಮಗೆ ಬಾಯ್ಸನ್ನು ಹೆಂಗೆ ಬೀಟ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ಈ ಥರ ಸುಧಾಮೂರ್ತಿಯವರ ಬುಕ್ನ ಓದಿ. ಜಸ್ಟ್ ಫಾರ್ ಫನ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನನಗೆ ಓಟ್ಸನ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಮನೇಲಿ ಚಪಾತಿ ಮಾಡಿತ್ತು, ಚಪಾತಿ ಕುಂಬಳಕಾಯಿ ಪಲ್ಯ. ನನಗೆ ಬೆಳಗ್ಗೆನೇ ಚಪಾತಿ ಬೇಡ ಅನ್ನಿಸ್ತಿತ್ತು, ಲೈಟಾಗಿ ಏನಾದರೂ ಬೇಕು, ಹೆಲ್ದಿಯಾಗಿ ಬೇಕು ಅನ್ನೋ ಕಾರಣಕ್ಕೆ ಓಟ್ಸನ್ನ ತಿಂತಿದ್ದೀನಿ. ಆ್ಯಂಡ್ ಯಾಕೆ ಓಟ್ಸನ್ನ ತೊಗೊಳ್ತಿದ್ದೀನಿ ಅಂದರೆ, ಯೂಶ್ವಲಿ ನಾನು ಹೆಲ್ದಿ ಫುಡ್ಸನ್ನ ಪ್ರಿಫರ್ ಮಾಡ್ತೀನಿ, ಬಟ್ ಓಟ್ಸು ಹೆಲ್ದಿ ಇದ್ದರೂ ನಾನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಬಟ್ ಇವತ್ತು ಟೈಮ್ ಇರಲಿಲ್ಲ ಎರಡೆರಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ಹಂಗಾಗಿ ಕ್ವಿಕ್ಕಾಗಿ ಓಟ್ಸನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ಏನಿಲ್ಲ, ಒಂದು 2 ಕಪ್ಪಷ್ಟು ಓಟ್ಸ್, ಅದಕ್ಕೆ ಸ್ಲಿಮ್ ಮಿಲ್ಕನ್ನು ಹಾಕಿ ಒಂದು 10 ಮಿನಿಟ್ಸ್ ನೆನೆಸ್ತೀನಿ. ನಾರ್ಮಲ್ ಮಿಲ್ಕಲ್ಲ, ಸ್ಲಿಮ್ ಮಿಲ್ಕನ್ನು ಹಾಕಿ 10 ಮಿನಿಟ್ಸ್ ನೆನೆಸ್ತೀನಿ ಅಷ್ಟೇ. ಓವರ್ ನೈಟ್ ಸ್ಟೋಕ್ ಮಾಡೋದೇನೂ ಇಲ್ಲ. ಆ್ಯಂಡ್ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ, ಇದೇ ಅಂತ ಅಲ್ಲ, ಯಾವ ಫ್ರೂಟ್ಸ್ ಇದ್ರೂ ಪರವಾಗಿಲ್ಲ, ಆ್ಯಪಲ್, ಗ್ರೇಪ್ಸ್, ಪ್ರೊಮೊಗ್ರಾನೆಟ್, ಸಮಥಿಂಗ್ ಏನಿದ್ರು ಫ್ರೂಟ್ಸನ್ನ ಹಾಕ್ಕೊಳ್ತೀನಿ. ನಾನು ಮಗುಗೆ ಆ್ಯಪಲ್ ಕಟ್ ಮಾಡಿ ಮಿಕ್ಕಿರೋದನ್ನು ಇನ್ನೊಂದು ಸ್ವಲ್ಪ ಇತ್ತು ಕಟ್ ಮಾಡಿರೋದು, ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಡ್ರ್ಯಾಗನ್ ಫ್ರೂಟು ಅಷ್ಟೇ ಇತ್ತು, ಸ್ವಲ್ಪ ಜಾಸ್ತಿನೇ ಇತ್ತು, ಚೆನ್ನಾಗಿ ಹಣ್ಣಾಗಿತ್ತು, ತುಂಬ ಚೆನ್ನಾಗಿತ್ತು. ಡ್ರ್ಯಾಗನ್ ಫ್ರೂಟನ್ನು ಹಂಗೆ ತಿನ್ನೋದಕ್ಕಿಂತ ಈ ಥರ ಓಟ್ಸ್ಗಾಗಿರಬಹುದು ಅಥವಾ ನಾರ್ಮಲ್ ಫ್ರೂಟ್ ಸಲಾಡ್, ಫ್ರೂಟ್ ಬೌಲ್ಸ್ಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್, ಹಂಗಾಗಿ ಓಟ್ಸ್ ಕ್ಲೀನಾಗಿ ಹೊಟ್ಟೆ ತುಂಬ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಪ್ರೋಟೀನ್ ಪೌಡರ್ನು ಕೂಡ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ, ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಏನಾದರೂ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ನೆನೆಸಿದ್ರೆ ಹಾಕ್ಕೋಬೋದು, ಬಟ್ ನಾನು ನೆನೆಸಿರಲಿಲ್ಲ, ಹಾಕ್ಕೊಳ್ಳಿಲ್ಲ. ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಬೌಲ್ ಅಂದ್ಬಿಟ್ಟು ಒಂದು ಸ್ವಲ್ಪ ಸೆಂಟರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನಾರ್ಮಲ್ ನಿಮ್ಗೆ ಯಾವುದೇ ಆಗಿರ್ಬೋದು, ಬಾದಾಮಿ ಆ್ಯಂಡ್ ದ್ರಾಕ್ಷಿ ಎಲ್ಲ ಏನು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು, ಏನು ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೂಪರ್ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಡಯಟ್ ಮಾಡ್ತಿದ್ದೀರಾ, ಬೆಳಗ್ಗೆ ಲೈಟ್ ಫುಡ್ ಬೇಕು ಅಂದರೆ ಈ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ಖಂಡಿತವಾಗ್ಲೂ ಹೆಲ್ದಿ ಫುಡ್ ತಿನ್ನಬೇಕು, ಹೆಲ್ದಿ ಆಗೇ ತಗೋಬೇಕು. ಹಂಗಾಗಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದರೂ ಅಷ್ಟೇ ಕ್ವಿಕ್ಕಾಗಿ ಆಗುವಂಥದ್ದು ಬೇಕಾದಷ್ಟು ರೆಸಿಪೀಸ್ ಇರುತ್ತೆ, ನೀವು ಕೂಡ ಸಿಂಪಲಾಗಿ ಈ ಥರ ಟ್ರೈ ಮಾಡಬಹುದು. ಆ್ಯಂಡ್ ಲೆಟ್ಸ್ ಗೆಟ್ ಹೀಟ್. ಈಗ ಈಟ್ ಮಾಡ್ತಾ ಮಾತಾಡ್ತೀನಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಆ್ಯಂಡ್ ನಾನು ಯೂಸ್ ಮಾಡೋ ಅಂಥ ಓಟ್ಸು ಅಷ್ಟೇ. ಆ್ಯಂಡ್ ಎಲ್ಲ ಥರ ಡ್ರೈ ಫ್ರೂಟ್ಸು, ಹಣ್ಣುಗಳೆಲ್ಲ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ, ಆ್ಯಂಡ್ ಒಳ್ಳೆ ಕ್ಯಾಲೋರೀಸ್ ಸಿಗುತ್ತೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಈ ಥರ ಲೈಟಾಗಿ ನಡುವೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈ ಥರ ಬೆಳಗ್ಗೆ ಆಯಿಲ್ ಫುಡ್ ಎಲ್ಲ ತೊಗೊಳ್ಳೋದು. ಆ್ಯಂಡ್ ಈ ಥರ ಸಿಂಪಲಾಗಿ ತಿನ್ಕೊತೀನಿ. ಇದು ಏನು ಅಂತ ಅಂದರೆ, ಓಟ್ಸು ಫ್ರೂಟ್ಸ್ ಎಲ್ಲ ತುಂಬ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಬೆಳಗ್ಗೆ ಡಬಲ್ ಮಾಡೋ ಅಂತಹ ಕೆಲಸ ಇರೋದಿಲ್ಲ. ಓಟ್ಸನ್ನ ಒಂದು 2 ಅವರ್ಸ್ ನೆನೆಸಿದ್ರೆ ಸಾಕು, ಓವರ್ ನೈಟ್ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಂಬ ರುಚಿಯಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಎವ್ರಿ ಟೈಮ್ ಇದೇ ಫ್ರೂಟ್ಸನ್ನೇ ಬಳಸ್ತೀನಿ ಅಂತಿಲ್ಲ, ಮನೇಲಿ ಯಾವ ಫ್ರೂಟ್ಸ್ ಇದ್ದರೆ ಅದನ್ನು ಬಳಸ್ಕೊಂಡು ತಿನ್ಕೊತೀನಿ. ಒಂದೇನು ಅಂತಂದರೆ, ಯಾವಾಗಲೂ ಇದೇ ಥರನೇ ತೊಗೊಳ್ಳಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀನಿ, ಮೊಳಕೆ ಕಟ್ಟಿದ ಕಾಳನ್ನು ಅಥವಾ ಸಲಾಡ್, ಏನಾದರೂ ಪನ್ನೀರ್ ಸಲಾಡ್ ಅಥವಾ ಸ್ವೀಟ್ ಕಾರ್ನ್ ಸಲಾಡು, ಹೆಸ್ರು ಕಾಳು, ಚೆನ್ನ ಮಸಾಲ
ದಿನಕ್ಕೆ ಒಂದೊಂದು ಥರ ತೊಗೊಳ್ತೀನಿ. ಒಂದೊಂದು ಸರಿ ಇವ್ಯಾವು ಮಾಡಿಲ್ಲ, ಟೈಮ್ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಏನಾದರೂ ಶೇಕ್ ಕುಡ್ಕೊಂಡು ಕೂಡ ಸುಮ್ಮನಾಗ್ಬಿಡ್ತೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಹೆಲ್ತಿ ಆ್ಯಂಡ್ ವೆರಿ ಟೇಸ್ಟಿ. ಐ ಜಸ್ಟ್ ಲವ್ ಇಟ್. ಪ್ರೋಟೀನ್ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಆದರೂ ನಂಗೆ ಹನಿ ಇರಲೇಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಕ್ಲೀನಾಗಿ ಖಾಲಿ ಮಾಡ್ತೀನಿ, ಎಲ್ಲ ವೇಸ್ಟ್ ಮಾಡಿದೆ ಅನ್ನೋದಕ್ಕೆ ಕಾರಣಕ್ಕೆ ಒಂದು ಸ್ವಲ್ಪ ಹನಿನ ಹಾಕ್ಕೊತೀನಿ. ಆ್ಯಂಡ್ ಬೆಳಗ್ಗೆ ಹೊತ್ತು ಕಂಪ್ಲೀಟಾಗಿ ಇದೇ ಥರ ತೊಗೊತೀನಿ. ಆ್ಯಂಡ್ ಮಧ್ಯಾಹ್ನ ಭರ್ಜರಿಯಾಗಿ ಊಟ ಮಾಡ್ತೀನಿ. ಎಲ್ಲ ಥರ ಮುದ್ದೆ ಅಥವಾ ಚಪಾತಿ, ರೈಸು, ಸೈಡಿಗೆ ಪಲ್ಯ ಎಲ್ಲ ಥರ ತಿಂತೀನಿ. ಆ್ಯಂಡ್ ಸ್ವಲ್ಪ ಮೊಸರು ಎಲ್ಲ. ಆ್ಯಂಡ್ ನೈಟ್ ಸ್ವಲ್ಪ ಲೈಟಾಗೆ ತಿಂತೀನಿ, ಚಪಾತಿ ಅಥವಾ ಲೈಟಾಗಿ ರೈಸು ಅಥವಾ ಮುದ್ದೆ, ಏನೋ ಒಂದು ಲೈಟಾಗಿ ತೊಗೊತೀನಿ. ಮಧ್ಯಾಹ್ನ ಮಾತ್ರ ನಾನಂತೂ ಫುಬ್ಬಿ ಭರ್ಜರಿಯಾಗಿ ಊಟ ಮಾಡ್ತೀನಿ. ಬಟ್ ಬೆಳಗ್ಗೆ ಹೊತ್ತೆಲ್ಲ ಇಷ್ಟ ಆಗಲ್ಲ ಈ ನಡುವೆ. ಒಂಚೂರು ಏನಾದರೂ ತಿಂದು ಪಾಪುಗೆ ಸ್ನಾನ ಮಾಡಿಸೋಷ್ಟಕ್ಕೆ ಟೈಮ್ ಆಗಿರುತ್ತೆ ನೋಡಿ. ಇನ್ನು 5 ಮಿನಿಟ್ಸ್ ಇದೆ, ನಾನು 5 ಮಿನಿಟ್ಸಲ್ಲಿ ಅಲ್ಲಿ ಹೋಗ್ಬೇಕು. ಇವಾಗ ನೋಡಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾನು ಅವಳು ಹೋದ್ಮೇಲೆ ಒಂಚೂರು ಅಲ್ಲಿ ಕಿಚನಲ್ಲಿ ಕ್ಲೀನ್ ಮಾಡಿ ಮತ್ತೆ ಪಾಪುಗೊಂಚೂರು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ. ಟೈಮೇ ಆಗೋಯ್ತು, ಲೇಟ್ ಆಗೋಯ್ತು. ಲೈಟ್ ಕಲರ್ದು ಒಂದು ಸ್ವಲ್ಪ ನ್ಯೂಡ್ ಮಮಾ ಅರ್ಥದ್ದು ನನಗೆ ತುಂಬ ಇಷ್ಟ ಈ ಲಿಪ್ಸ್ಟಿಕ್ಕು. ಬಿಕಾಸ್ ಜಾಸ್ತಿ ಡಾರ್ಕ್ ಇರಲ್ಲ, ಹಂಗಂತ ತುಂಬ ನ್ಯೂಡ್ ಕೂಡ ಅಲ್ಲ, ನ್ಯಾಚುರಲಾಗಿ ಕಾಣಿಸುತ್ತೆ ನೋಡಿ ಇಷ್ಟೇ. ಹಂಗಾಗಿ ಇದನ್ನು ಹಾಕೊಂಡ್ರೆ ಕ್ವಿಕ್ಕಾಗಿ ಇವಾಗ ಒಂದು ಸ್ವಲ್ಪ ಚಿಕ್ಕ ಪಾಪುನ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ನಮ್ಮ ಮನೆ ನಿಯರ್ ಬೈ ಮಿಲನೋ ಐಸ್ ಕ್ರೀಮ್ ಇದೆ. ಫ್ರೆಶ್ ಆ್ಯಂಡ್ ನ್ಯಾಚುರಲ್ ಐಸ್ ಕ್ರೀಮ್ ಸಿಗುತ್ತೆ, ತುಂಬ ಟೇಸ್ಟಿಯಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಒಂಥರ ನ್ಯಾಚುರಲ್ ಫ್ಲೇವರ್ ಸಿಗುತ್ತೋ ಹಂಗಾಗಿ ತಿನ್ನಕ್ಕೆ ಹೋಗಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಥರ ಫ್ಲೇವರ್ಸು ಆ್ಯಂಡ್ ನ್ಯಾಚುರಲ್ ಐಸ್ ಕ್ರೀಮ್ ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಂಥರ ಒಂದು ನಾರ್ಮಲ್ ಡೂಪ್ಲೆಕ್ಸ್ ಮನೇಲಿ ಸೆಟಪ್ ಮಾಡ್ಕೊಂಡಿರೋದು. ಆ್ಯಂಡ್ ತುಂಬ ಯುನೀಕಾಗಿ ಸಖತ್ತಾಗಿದೆ. ಆ್ಯಂಡ್ ಒಂಥರ ಪ್ಲೇಸ್, ಒಂಥರ ಪೀಸ್ ಪ್ಲೇಸ್. ಹಂಗಾಗಿ ಮಕ್ಕಳು ತಿಂತಾರೆ, ಎಂಜಾಯ್ ಮಾಡ್ತಾರೆ ಐಸ್ ಕ್ರೀಮನ್ನು ಇಷ್ಟಪಟ್ಟು. ಆ್ಯಂಡ್ ನನಗೂ ಕೂಡ ಐಸ್ ಕ್ರೀಮ್ ಅಂದರೆ ಸಖತ್ ಕ್ರೇವಿಂಗ್. ತಿನ್ಕೊಂಡು ಬರೋಕ್ಕೆ ಹೋಗಿದ್ದೀವಿ. ಆ್ಯಂಡ್ ಈ ಐಸ್ ಕ್ರೀಮನ್ನು ನಮ್ಮ ಮನೆಯವರೇ ನನಗೆ, ನಾನು ಸಂಜಯ್ ನಗರ್ ಬಂದಾಗ ಇವರು ಜಾಸ್ತಿ ಒಂದು 1 ಟೈಮ್ 2 ಟೈಮ್ಸ್ನ ಕರ್ಕೊಂಡೋಗಿ ರೂಢಿ ಮಾಡಿದ್ರು. ಆಗಿಂದ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ ಅನಿಸಿದ್ರೆ ಮಿಲನಾಗೆ ಹೋಗ್ತೀವಿ. ಆ್ಯಂಡ್ ಎವ್ರಿ ಟೈಮ್ ಹೋಗಲ್ಲ, ಸಮ್ ಟೈಮ್ಸ್ ಯಾವಾಗಲಾದರೂ ತುಂಬ ಈ ಟೈಮ್ ನನಗೆ ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ ತಿನ್ನಬೇಕು ಅಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಬದಲು ಈ ಥರ ಐಸ್ ಕ್ರೀಮ್ ತಿನ್ನೋಕ್ಕೆ ಬರ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾರ್ಮಲ್ ಐಸ್ ಕ್ರೀಮ್ಸ್ಗೂ ಈ ಐಸ್ ಕ್ರೀಮ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಥರ ಆರ್ಟಿಫಿಷಿಯಲ್ ಫ್ಲೇವರ್ ಏನೂ ಇರಲ್ಲ, ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ವಿ ಆರ್ ಹ್ಯಾವಿಂಗ್. ಕೃತಿ ಯಾರು ಕತೆ ನಿಂಗೆ ಇವೆಲ್ಲ ಐಸ್ ಕ್ರೀಮ್ ತೋರಿಸ್ಕೊಟ್ಟು ಅವ್ರು ಯಾರು ಹೇಳು, ಇಲ್ಲೇ ಹೇಳು ಫಸ್ಟು. ಹರೀಶ್ ಗೌಡ್ರು ಟೇಸ್ಟ್ ಮಾಡಿಸಿದ್ದು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಏರಿಯಲ್ಲಿ ಬೆಲ್ ರೋಡಲ್ಲಿ ಮಿಲನೋ ಐಸ್ ಕ್ರೀಮ್ ಇದೊಂದಿದೆ ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲ ನ್ಯಾಚುರಲಾಗಿ ಮಾಡ್ತಾರೆ, ಎಲ್ಲ ಫ್ಲೇವರ್ಸ್ ಇರುತ್ತೆ. ದುಡ್ಡು ಸ್ವಲ್ಪ ಎಕ್ಸ್ಪೆನ್ಸಿವು, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅವಳು ಯಾರನ್ನೂ ಕೇರೆ ಮಾಡ್ತಾ ಇಲ್ಲ, ತಿಂತಾ ಇದ್ದಾಳೆ. ಸರಾಗುತ್ತೆ, ಏನಾಯ್ತು ಅದಕ್ಕೆ ಹಾಕ್ಬಿಡು. ಇದರಲ್ಲಿಲ್ಲ, ಇದೆಲ್ಲ ಮ್ಯಾಂಗೋ. ಅಷ್ಟೇ.
ಬಂದಿದ್ದಿಲ್ಗೆ ನಂಗೆ ಕ್ರೇಗಲ್ವಾ ಖುಷಿ ಪಡಬೇಕು. ಸುಮ್ಮನೆ ರೇಗಿಸ್ಕೊಳ್ತೀನಿ. ಅಲ್ಲ ನಿಂಗೆ ನಾನು ಅವಶ್ಯಕತೆ ಇಲ್ವಲ್ಲ, ನಾನು ಯಾರ ಜೊತೆ ಬರಲಿ, ನಿಂಗೆ ನಾನು ಅವಶ್ಯಕತೆ ಇಲ್ಲ. ನೀನು ಹೇಳಿದ್ ನಂಗೆ ನಿನ್ನ ಅವಶ್ಯಕತೆ ಇಲ್ಲ. ಈಗ ಯಾರ ಜೊತೆ ಹೋಗೋದು ನಿಂಗೆ ಏನು ಕೊಟ್ಟಿ ನನಗೆ ಬೇಡ ಇತ್ತಿತ್ತು. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಅಲ್ಲಿ ಲವ್ ಬರ್ಡ್ಸು ಏನು ಚೆನ್ನಾಗಿ ಲವ್ ಮಾಡ್ಕೊತಿದ್ದಾರೆ ಗೊತ್ತಾ. ಅವ್ರ ಕೆನ್ನೆಗಿಲ್ಲಿ ಇಟ್ಕೊಳ್ಳೋದೇನು ಹಿಂಗೆ ಅನ್ನೋದೇನು. ನಮ್ಮ ಪಾಪು ಕಡೆ ನೋಡಿ ಆ ಹುಡುಗಿ ನೋಡು, ಆ ಪಾಪು ಯಾರನ್ನೂ ಕೇರ್ ಮಾಡಿದ್ರೆ ಹೆಂಗೆ ತಿಂತಾ ಇದೆ ಅಂತ ಹೇಳ್ತಾ ಇದ್ರೆ, ಮತ್ತು ಆ ಪಾಪುಗಿಂತ ಚೆನ್ನಾಗಿ ಏನು ಹೇಳ್ತಾ ಇದ್ರೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಹಿಂಗೆ ಮಾಡ್ತಾ ಇದ್ದಾರೆ. ಅವಾಗ ಮಾತಾಡ್ತಿದ್ದೆ ಅವ್ರಿಗೆ ಚೆನ್ನಾಗಲ್ಲ ಹುಡುಗಿ. ಚೆನ್ನಾಗಿದೆಯಾ ಐಸ್ ಕ್ರೀಮು? ಹಾಂ ಚೆನ್ನಾಗಿದೆಯಾ ಹೇಳು ಬಾಯ್ ಬಿಟ್ಟು. ಚೆನ್ನಾಗಿದೆ. ಪಪ್ಪಗೆ ಥ್ಯಾಂಕ್ಸ್ ಹೇಳು, ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್ ಪಪ್ಪ. ಬಿಲ್ ಯಾರು ಕಟ್ಟಿದ್ದು? ಐಸ್ ಕ್ರೀಮ್ ಬಿಲ್ ಯಾರು ಕಟ್ಟಿದ್ದು? ಪಪ್ಪ ಅಂತೆ ನೋಡ್ದ. ಬಿಡ್ತಾಳ ರೀ ನಿನ್ನ ಮಗಳು ನಿನ್ನ ಮಾತು. ಆ್ಯಕ್ಚುಲಿ ಮ್ಯಾಂಗೋ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು, ಬಟ್ ವೆನ್ನೆಲ್ಲ ಇನ್ನೂ ಚೆನ್ನಾಗಿದೆ. ಕುತ್ಕೋ ಕುತ್ಕೋ. ಅಣ್ಣ ಊಟ ಮಾಡಬೇಕಲ್ಲ, ಅಷ್ಟು ದುಡ್ಡು ಸರಿ ಎಷ್ಟೊತ್ತಾಗಿ ಗಾಡಿ ಐತೆ? 15 ನಿಮಿಷ ಆಗುತ್ತೆ. ಸ್ಪೈಸಿ ಫುಡ್ಸ್ ಎಲ್ಲ ಸಿಗುತ್ತೆ. ಏನಿದೆಲ್ಲ ಸ್ನ್ಯಾಕ್ಸ್? ಪೀನಟ್ ಬಿಸ್ಕೆಟ್ಸ್, ಕುಕೀಸ್, ಬಿಸ್ಕೆಟ್ಸ್, ಡ್ರೈ ಫ್ರೂಟ್ಸ್ ಬಿಸ್ಕೆಟ್ಸ್ ಆ್ಯಂಡ್ ಡೆಸರ್ಟ್ಸ್, ಕೇಕ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಒಂದೊಂದು ಫ್ಲೇವರ್ ಡಿಫ್ರೆಂಟಾಗಿರುತ್ತೆ. ಆ್ಯಕ್ಚುಲಿ ಎಲ್ಲದನ್ನು ಟ್ರೈ ಮಾಡಬೇಕು, ಬಟ್ ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದಿದ್ದು ಆ್ಯಂಡ್ ತಿಂತಿದ್ದೀವಿ. ಆ್ಯಂಡ್ ಏನು ಅಂತಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಏನೇ ಆಗಲಿ, ಬಟ್ ಟೇಸ್ಟ್ ವೈಸ್ ಹೋದರೆ ಕಾಂಪ್ರಮೈಸ್ ಆಗೋಂಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕೇಕ್ ಫ್ಲೇವರ್ಸ್ ಎಲ್ಲನೂ ಅಷ್ಟೇ ಡಿಫ್ರೆಂಟಾಗಿರುತ್ತೆ ಕೇಕ್ಸ್ ಕೂಡ. ಆ್ಯಂಡ್ ಸ್ವಲ್ಪ ಹೇಳೋ ಥರ ಎಕ್ಸ್ಪೆನ್ಸಿವ್. ಆ್ಯಂಡ್ ನಾನು ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದು. ಐಸ್ ಕ್ರೀಮ್ ತಿಂದು ಈಗ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಈ ವ್ಲಾಗನ್ನು ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಆ್ಯಂಡ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟು ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆಲ್ಮೋಸ್ಟ್ ಹೆಲ್ದಿ ಇರೋಂಥ ಸ್ನ್ಯಾಕ್ಸನ್ನು ತರಿಸಿದ್ದೀನಿ.